ನಿನ್ನೆ ರಾತ್ರಿ ಕಾವೇರಿ ಪೈಪ್ಲೈನ್ ಸ್ಫೋಟವಾಗಿ ಸಾವಿರಾರು ಲೀಟರ್ ನೀರು ಪೋಲಾಗಿದೆ. ಮೂರಂತಸ್ತಿನ ಎತ್ತರಕ್ಕೆ ನೀರು ಚಿಮ್ಮಿದ್ದು, ಈ ನೀರಲ್ಲಿ ಕಲ್ಲುಗಳು ಸಿಡಿದು ಕಾರು, ಕಿಟಕಿಯ ಗಾಜುಗಳು ಪೀಸ್ ಆಗಿವೆ. ಎಲ್ಲಿ ಹೇಗಾಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಕಾವೇರಿ ಪೈಪ್ಲೈನ್ ಸ್ಫೋಟ, ಭಾರಿ ಅವಾಂತರ, ಸಿಡಿದ ಕಲ್ಲುಗಳು, ಕಾರು, ಮನೆ ಕಿಟಕಿ ಗ್ಲಾಸ್ ಪೀಸ್. ನಿನ್ನೆ ರಾತ್ರಿ ಕಾವೇರಿ ಪೈಪ್ಲೈನ್ ಸ್ಫೋಟಗೊಂಡು ಭಾರಿ ಅವಾಂತರ ಆಗಿರೋ ಘಟನೆ ಬ್ಯಾಟರಾಯನಪುರ ಕ್ಷೇತ್ರದ ಹೆಗ್ಡೆ ನಗರದಲ್ಲಿ ನಡೆದಿದೆ. ನೀರಿನ ರಭಸಕ್ಕೆ ಮೂರಂತಸ್ತಿನವರೆಗೂ ನೀರು ಚಿಮ್ಮಿದೆ. ಈ ವೇಳೆ ನೀರಿನ ಜೊತೆಗೆ ಜಲ್ಲಿಕಲ್ಲು ಸಿಡಿದು ಕಾರು, ಬಿಲ್ಡಿಂಗ್ ಕಿಟಕಿಯ ಗಾಜುಗಳು ಪೀಸ್ ಆಗಿವೆ. ಸತತ 3.5 ಗಂಟೆಗಳ ಕಾಲ ಈ ನೀರು ಚಿಮ್ಮಿದೆ. 110 ಹಳ್ಳಿಗಳಿಗೆ ಕಾವೇರಿ ನೀರು ಕಲ್ಪಿಸುವ ಯೋಜನೆಯ ಲೈನ್ ಇದಾಗಿದ್ದು, ಟೆಸ್ಟಿಂಗ್ ಸಂಬಂಧ ಪೈಪ್ಲೈನ್ಗೆ ನೀರು ಬಿಡಲಾಗಿದ್ದು, ಘಟನೆ ನಡೆದು 16 ಗಂಟೆಗಳಾದರೂ ಈವರೆಗೂ ಜಲಮಂಡಳಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಚೇರ್ಮನ್ ಕೂಡ ಸ್ಪಂದನೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಜಲಮಂಡಳಿಯ ಪೈಪ್ಲೈನ್ ಸ್ಫೋಟ ಆಗಿ ಭಾರಿ ಅವಾಂತರ ಆಗಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಹೆಗ್ಡೆ ನಗರದ BDS ಲೇಔಟ್ನಲ್ಲಿ ಈ ಒಂದು ಅವಘಡ ಆಗಿದೆ. ಸೊ ಇದು 110 ಹಳ್ಳಿಗಳಿಗೆ ನೀರನ್ನು ಕಲ್ಪಿಸುವಂತಹ ಯೋಜನೆ ಅಡಿಯಲ್ಲಿ ಈ ಒಂದು ನೀರಿನ ಸಂಪರ್ಕದ ಪೈಪ್ಲೈನ್ ಸ್ಫೋಟ ಆಗಿದೆ ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ. ಸೊ ಈ ನೀರು ಏನು ರಭಸವಾಗಿ ಚಿಮ್ಮಿರುವಂತಹ ಪರಿಣಾಮ ರಸ್ತೆಯ ಡಾಂಬರು ಜೊತೆಗೆ ಜಲ್ಲಿಕಲ್ಲು ಅದೆಲ್ಲವೂ ಕೂಡ ಇದೀಗ ಪಕ್ಕದ ಬಿಲ್ಡಿಂಗಿಗೆ ಸಿಡಿತ ಆಗಿದೆ. ಅದರ ಪರಿಣಾಮ ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದ್ದಾವೆ. ಮೇಲ್ಭಾಗದ ಈ ಒಂದು NGO ಕಟ್ಟಡ ಏನಿದೆ ಅದರ ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಒಳಭಾಗಕ್ಕೆ ನೀರು ಕೂಡ ಹೋಗಿದೆ. ಕಂಪ್ಯೂಟರ್ಗಳು, ದಾಖಲೆಗಳು ಅದೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿದ್ದಾವೆ. ಜೊತೆಗೆ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಕೂಡ ಕಾರನ್ನು ಪಾರ್ಕ್ ಮಾಡಲಾಗಿತ್ತು. ಸೊ ಕಾರಿಗೂ ಕೂಡ ಆ ಒಂದು ಜಲ್ಲಿಕಲ್ಲುಗಳು ರಭಸವಾಗಿ ಬಂದು ಈ ಒಂದು ಗ್ಲಾಸ್ಗೆ ಹೊಡೆದಿದೆ. ಸೊ ಪರಿಣಾಮ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಪೀಸ್ ಆಗಿದೆ. ಒಳಭಾಗದಲ್ಲಿ ನೀರು ಕೂಡ ಹೋಗಿದೆ. ಜೊತೆಗೆ ಈ ಒಂದು ಪ್ರದೇಶ ಏನಿದೆ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಕೆರೆಯಂತೆ ಆಗಿತ್ತು. ನಿನ್ನೆ ಮಧ್ಯರಾತ್ರಿ ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿತ್ತು. ಬೆಳಗಿನ ಜಾವ 3:30-4 ಗಂಟೆ ತನಕಲೂ ಕೂಡ ಆ ನೀರು ಹಾಗೇನೆ ಹೋಗ್ತಾನೆ ಇತ್ತು. ಆದರೆ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಡಲಿಲ್ಲ. ಅವರಿಗೆ ದೂರನ್ನು ಕೊಟ್ಟರು ಕೂಡ, ಅವರ ಗಮನಕ್ಕೆ ತಂದರೂ ಕೂಡ ಯಾವ ಜಲಮಂಡಳಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರಲಿಲ್ಲ. ಈವರೆಗೂ ಕೂಡ ಬರಲಿಲ್ಲ. ಇದು ಅವರ ನಿರ್ಲಕ್ಷ್ಯವನ್ನ ಎದ್ದು ತೋರು. ನೀರು ಚಿಮ್ಮುವ ವೇಳೆ ಅಲ್ಲಿ ಜಲ್ಲಿ ಕಲ್ಲುಗಳು ಕೂಡ ಸಿಡಿದಿವೆ. ಇದರಿಂದ ಬಿಲ್ಡಿಂಗ್ ಕಿಟಕಿಗಳು ಹೊಡೆದೋಗಿ ಆಫೀಸ್ ಒಳಗಿದ್ದ ಕಂಪ್ಯೂಟರ್, ಫರ್ನಿಚರ್, ದಾಖಲೆಗಳು ನೀರಲ್ಲಿ ಹೋಮವಾಗಿವೆ. ಇನ್ನು ಈ ಬಿಲ್ಡಿಂಗ್ ಪಕ್ಕದಲ್ಲಿಯೇ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದ್ದು, ನೀರೇನಾದ್ರೂ ಟ್ರಾನ್ಸ್ಫಾರ್ಮರ್ಗೆ ಸಿಡಿದಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುವ ಸಾಧ್ಯತೆ ಇತ್ತು. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ರು. ಸುಮಾರು 12 ಗಂಟೆ ರಾತ್ರಿಗೆ ನಮ್ಮ ಇಲ್ಲಿನ ಸೆಕ್ಯೂರಿಟಿಯವರು ಫೋನ್ ಮಾಡಿ ಹೇಳಿದ್ರು ನಮಗೆ, ಇವರು ಕಾವೇರಿ ವಾಟರ್ ಸಪ್ಲೈನ ಟೆಸ್ಟಿಂಗ್ ಬಿಟ್ಟಿದ್ರಿಂದ ಅದು ದೊಡ್ಡ ಪೈಪು ಬ್ಲಾಸ್ಟ್ ಆಗಿ ನಮ್ಮ ಬಿಲ್ಡಿಂಗ್ನ 3ನೇ ಫ್ಲೋರ್ ತನಕ ಇದು ನೀರು ಬೀಳ್ತಾ ಇತ್ತು. ಇದು ಎಷ್ಟು ಅಂತ ಹೇಳಿದ್ರೆ ಬಂದ ಫೋರ್ಸ್ಗೆ ಇಲ್ಲಿದ್ದ ಜಲ್ಲಿ ಕಲ್ಲುಗಳೆಲ್ಲ 3ನೇ ಫ್ಲೋರಿಗೆ ತಲುಪಿ ನನ್ನ ಬಿಲ್ಡಿಂಗ್ ಎಂಟೈರ್ ಗ್ಲಾಸ್ ಎಲ್ಲ ಒಡೆದೋಗಿ ಒಳಗೆ ಲ್ಯಾಪ್ಟಾಪು, ಕಂಪ್ಯೂಟರ್ಸು, ಪ್ರಿಂಟರು, ಸ್ಕ್ಯಾನರು, ಪ್ರಾಜೆಕ್ಟ್ರು ಎಲ್ಲನೂ ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ. ಫರ್ನಿಚರ್ ಎಲ್ಲ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಯಾವ ಆಫೀಸರ್ಸು ಯಾರಾಗಲಿ ರಾತ್ರಿ 12 ಗಂಟೆಲಿದ್ದ ನಾವು ಫೋನ್ ಮಾಡ್ತಾ ಇದ್ದೀವಿ, ಯಾರೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಆಫೀಸ್ಗೆ ಎಷ್ಟು ಅನಾಹುತ ಆಗಿದೆ ಅಂದರೆ ಅದು ನೋಡೋಕೆ ಒಬ್ಬರಾದರೂ ಬರಬೇಕಾಗಿತ್ತು ಅಧಿಕಾರಿಗಳು. ಬಂದು ನೋಡಿದರೆ ನಮಗೇನನ್ನ ಇದು ಆಗ್ತಾಯಿತ್ತು. ಬಟ್ ಇಷ್ಟುವರೆಗೆ ಆದರೂ ಒಬ್ಬರು ಆಗಲಿ ನಮ್ಮ ಆಫೀಸ್ಗೆ ಭೇಟಿ ಆಗಿಲ್ಲ. ಮತ್ತು ಇದು ಆಗಿದ್ದಕ್ಕೆ, ಅನಾಹುತ ಆಗಿದ್ದಕ್ಕೆ ಯಾರೂ ಒಂದು ಬಂದಿಲ್ಲಿ ನೋಡ್ತಾ ಇಲ್ಲ. ಪೈಪ್ಲೈನ್ ಸ್ಫೋಟದ ರಭಸಕ್ಕೆ ರಸ್ತೆಯಲ್ಲಿ ಆಳವಾದ ಗುಂಡಿ ಬಿದ್ದಿದೆ. ಇಷ್ಟೆಲ್ಲ ಅವಾಂತರಗಳಾದರೂ ಸ್ಥಳಕ್ಕೆ ಜಲಮಂಡಳಿ, BBMP ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿಲ್ಲ. ಈ ಘಟನೆ ಬೆಳಗ್ಗೆ ಸಮಯದಲ್ಲಿ ನಡೆದಿದ್ರೆ ಭಾರಿ ಅನಾಹುತವೇ ಸಂಭವಿಸುತ್ತಿತ್ತು. ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳಾಗಿಲ್ಲ. ಪ್ರಕಾಶ್ ಡಿ ರಾಂಪುರ, ಪಬ್ಲಿಕ್ ಟಿವಿ, ಬೆಂಗಳೂರು.